ಅಧ್ಯಾಯ 1 ಮಾನಸಿಕ ಗುಣಲಕ್ಷಣಗಳಲ್ಲಿನ ವ್ಯತ್ಯಾಸಗಳು. ಒಂದು ಪದ ಅಥವಾ ಒಂದು ವಾಕ್ಯದಲ್ಲಿ ಉತ್ತರಿಸಿ. ಫಸ್ಟ್ ಕ್ವೆಶ್ಚನ್, ಅಭಿರುಚಿ ಎಂದರೇನು? ಪೇಜ್ ನಂಬರ್ 4. ಅಭಿರುಚಿ, ಸಾಮರ್ಥ್ಯ ಅಥವಾ ಅಭಿಕ್ಷಮತೆ ಎನ್ನುವುದು ಕೌಶಲ್ಯಗಳನ್ನು ಪಡೆದುಕೊಳ್ಳಲು ಆಧಾರವಾಗಿರುವ ವ್ಯಕ್ತಿಯ ಸಾಮರ್ಥ್ಯವನ್ನು ಸೂಚಿಸುತ್ತದೆ. ಸೆಕೆಂಡ್ ಕ್ವೆಶ್ಚನ್, ಆಸಕ್ತಿ ಎಂದರೇನು? ಆಸಕ್ತಿ ಇತರರಿಗೆ ಹೋಲಿಸಿದರೆ ಒಂದು ಅಥವಾ ಹೆಚ್ಚಿನ ನಿರ್ದಿಷ್ಟ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಳ್ಳಲು ವ್ಯಕ್ತಿಯ ಆದ್ಯತೆಯಾಗಿದೆ. ಥರ್ಡ್ ಕ್ವೆಶ್ಚನ್, ಮೌಲ್ಯಗಳು ಎಂದರೇನು? ಪೇಜ್ ನಂಬರ್ 4. ಮೌಲ್ಯಗಳು ಆದರ್ಶ ವರ್ತನೆಯ ಬಗ್ಗೆ ದೀರ್ಘಕಾಲಿಕ ನಂಬಿಕೆಗಳಾಗಿವೆ. ಫೋರ್ತ್ ಕ್ವೆಶ್ಚನ್, PASS ಮಾದರಿ, ಪಾಸ್ ಮಾಡೆಲ್, ಇದನ್ನು ರಚಿಸಿದವರು ಯಾರು? ಪೇಜ್ ನಂಬರ್ 9. ಪಾಸ್ ಮಾಡೆಲ್ ಅನ್ನು ರಚಿಸಿದವರು JP ದಾಸ್, ಜಾಕ್ ನಗ್ಲರಿ ಮತ್ತು ಕರ್ಬಿ. ಫಿಫ್ತ್ ಕ್ವೆಶ್ಚನ್, ಮಾನಸಿಕ ವಯಸ್ಸು ಎಂದರೇನು? ಪೇಜ್ ನಂಬರ್ 11. ಮಾನಸಿಕ ವಯಸ್ಸು, ಮೆಂಟಲ್ ಏಜ್, ಆಕೆಯ ಅಥವಾ ಆತನ ವಯಸ್ಸಿನ ಜನರಿಗೆ ಸಂಬಂಧಿಸಿದಂತೆ ವ್ಯಕ್ತಿಯ ಬೌದ್ಧಿಕ ಬೆಳವಣಿಗೆಯ ಅಳತೆಯಾಗಿದೆ. ಸಿಕ್ಸ್ತ್ ಕ್ವೆಶ್ಚನ್, ಮಾನಸಿಕ ವಯಸ್ಸು ಎಂಬ ಪರಿಕಲ್ಪನೆ ಯಾರು ನೀಡಿದರು? ಪೇಜ್ ನಂಬರ್ 11. ಆಲ್ಫ್ರೆಡ್ ಬಿನೆ ಮತ್ತು ಥಿಯೋಡರ್ ಸೈಮನ್. ಸೆವೆಂತ್ ಕ್ವೆಶ್ಚನ್, ಬುದ್ಧಿವಂತ ಎಂದರೇನು? ಪೇಜ್ ನಂಬರ್ 11. ಬುದ್ಧಿವಂತವು ಮಾನಸಿಕ ವಯಸ್ಸನ್ನು ದೈಹಿಕ ವಯಸ್ಸಿನಿಂದ ಭಾಗಿಸಿ ಮತ್ತು 100ರಿಂದ ಗುಣಿಸಿದಾಗ ಬರುತ್ತದೆ. ನೆಕ್ಸ್ಟ್ ಕ್ವೆಶ್ಚನ್, ಬುದ್ಧಿಶಕ್ತಿಯ ತ್ರಿಗುಣ ಸಿದ್ಧಾಂತವನ್ನು ಯಾರು ಪ್ರತಿಪಾದಿಸಿದರು? ಪೇಜ್ ನಂಬರ್ 8. ರಾಬರ್ಟ್ ಸ್ಟರ್ನ್ಬರ್ಗ್. ನೆಕ್ಸ್ಟ್ ಕ್ವೆಶ್ಚನ್, ಬುದ್ಧಿಶಕ್ತಿಯ ಬಹುಕಾರಕ ಸಿದ್ಧಾಂತವನ್ನು ಯಾರು ಪ್ರತಿಪಾದಿಸಿದರು? ಪೇಜ್ ನಂಬರ್ 7 ಅಲ್ಲಿ ಹೋವರ್ಡ್ ಗಾರ್ಡ್ನರ್. ಆನ್ಸರ್, ಹೋವರ್ಡ್ ಗಾರ್ಡ್ನರ್. ಬುದ್ಧಿಶಕ್ತಿಯ ಪ್ರಾಥಮಿಕ ಮಾನಸಿಕ ಸಾಮರ್ಥ್ಯಗಳ ಸಿದ್ಧಾಂತವನ್ನು ಯಾರು ನೀಡಿದರು? ಪೇಜ್ ನಂಬರ್ 6. ಆನ್ಸರ್ ಇಸ್ ಲೂಯಿ ಥರ್ಸ್ಟನ್. 11th ಕ್ವೆಶ್ಚನ್, ಬುದ್ಧಿಶಕ್ತಿ ಮಾದರಿ ರಚನೆಯನ್ನು ಯಾರು ಪ್ರಸ್ತಾಪಿಸಿದರು?
Page number 7. J.P. Guilford. J.P. Guilford ರವರು ಬುದ್ಧಿಶಕ್ತಿ ಮಾದರಿ ರಚನೆಯನ್ನು ಪ್ರಸ್ತಾಪಿಸಿದರು. ಪ್ರಾಡಜಿಸ್ ಎಂದರೆ ಏನು? ಸಾರಿ, ಕ್ವೆಶ್ಚನ್ ನಂಬರ್ 12. ಪ್ರಾಡಜಿಸ್ ಎಂದರೆ ಯಾರು? ಪೇಜ್ ನಂಬರ್ 13. ಹೆಚ್ಚು ಪ್ರತಿಭಾವಂತರನ್ನು ಪ್ರಾಡಜಿಸ್ ಎಂದು ಕರೆಯಲಾಗುತ್ತದೆ. ಬುದ್ಧಿಶಕ್ತಿಯ ಭಾಷಾ ಪರೀಕ್ಷೆಗೆ ಒಂದು ಉದಾಹರಣೆ ಕೊಡಿ. ಪೇಜ್ ನಂಬರ್ 16. ಜಲೋಟರ್ ಅವರ ಸಾಮಾನ್ಯ ಮಾನಸಿಕ ಸಾಮರ್ಥ್ಯದ ಪರೀಕ್ಷೆ. ಕ್ವೆಶ್ಚನ್ ನಂಬರ್ 14. ಬುದ್ಧಿಶಕ್ತಿಯ ಭಾಷಾರಹಿತ ಪರೀಕ್ಷೆಗೆ ಒಂದು ಉದಾಹರಣೆ ಕೊಡಿ. ಪೇಜ್ ನಂಬರ್ 14. ಭಾಷಾರಹಿತ ಪರೀಕ್ಷೆಗೆ ಉದಾಹರಣೆ ರೇವನ್ ರವರ ಪ್ರೋಗ್ರೆಸಿವ್ ಮಾತೃಕೆಗಳು. ರೇವನ್ಸ್ ಪ್ರೋಗ್ರೆಸಿವ್ ಮ್ಯಾಟ್ರಿಸಸ್ ಪರೀಕ್ಷೆ ಭಾಷಾರಹಿತ ಪರೀಕ್ಷೆಯ ಒಂದು ಉದಾಹರಣೆಯಾಗಿದೆ. 15th question. ಬುದ್ಧಿಶಕ್ತಿಯ ನಿರ್ವಹಣಾ ಪರೀಕ್ಷೆಗೆ ಒಂದು ಉದಾಹರಣೆ ಕೊಡಿ. ಪೇಜ್ ನಂಬರ್ 14. ಕೋಶ್ ಬ್ಲಾಕ್ ವಿನ್ಯಾಸ ಪರೀಕ್ಷೆ. ಬುದ್ಧಿಶಕ್ತಿಯ ಅಭಿರುಚಿ ಪರೀಕ್ಷೆಗೆ ಒಂದು ಉದಾಹರಣೆ ಕೊಡಿ. ಕ್ವೆಶ್ಚನ್ ನಂಬರ್ 16. ಆನ್ಸರ್ ಇಸ್ ಡಿಫರೆನ್ಷಿಯಲ್ ಆಪ್ಟಿಟ್ಯೂಡ್ ಪರೀಕ್ಷೆಗಳು, DAT. ಕ್ವೆಶ್ಚನ್ ನಂಬರ್ 17. ಬುದ್ಧಿಶಕ್ತಿಯ ಗುಂಪು ಪರೀಕ್ಷೆಗೆ ಒಂದು ಉದಾಹರಣೆ ಕೊಡಿ. ಎಸ್ ಜಲೋಟರ್ ಅವರ ಸಾಮಾನ್ಯ ಮಾನಸಿಕ ಸಾಮರ್ಥ್ಯದ ಗುಂಪು ಪರೀಕ್ಷೆ ಬುದ್ಧಿಶಕ್ತಿಯ ಗುಂಪು ಪರೀಕ್ಷೆಗೆ ಒಂದು ಉದಾಹರಣೆಯಾಗಿದೆ. ಕ್ವೆಶ್ಚನ್ ನಂಬರ್ 18. ಪ್ರತಿಭೆ ಎಂದರೇನು? ನಿರ್ದಿಷ್ಟ ಕ್ಷೇತ್ರದಲ್ಲಿ ಗಮನಾರ್ಹ ಸಾಮರ್ಥ್ಯವನ್ನು ಸೂಚಿಸುವುದು. ಪ್ರತಿಭೆ ಅಂದರೆ ನಿರ್ದಿಷ್ಟ ಕ್ಷೇತ್ರದಲ್ಲಿ ಗಮನಾರ್ಹ ಸಾಮರ್ಥ್ಯವನ್ನು ಸೂಚಿಸುವುದು. ಉದಾಹರಣೆಗೆ ಆಧ್ಯಾತ್ಮಿಕ, ಸಾಮಾಜಿಕ, ಕಲಾತ್ಮಕ ಅಥವಾ ಯಾವುದೇ ಕ್ಷೇತ್ರದಲ್ಲಿ ಗಮನಾರ್ಹ ಸಾಮರ್ಥ್ಯವನ್ನು ಸೂಚಿಸುವುದು. ಪೇಜ್ ನಂಬರ್ 13. ಕ್ವೆಶ್ಚನ್ ನಂಬರ್ 19. ಬುದ್ಧಿಶಕ್ತಿಯ ಶ್ರೇಣೀಕೃತ ಮಾದರಿಯನ್ನು ಯಾರು ನೀಡಿದರು? ಪೇಜ್ ನಂಬರ್ 6. ಆರ್ಥರ್ ಜೆನ್ಸನ್ ರವರು
ಬುದ್ಧಿಶಕ್ತಿಯ ಶ್ರೇಣೀಕೃತ ಮಾದರಿಯನ್ನು ಪ್ರಸ್ತಾಪಿಸಿದರು. ಥ್ಯಾಂಕ್ ಯು.